ಕೂಪದಲ್ಲಿ ಬೇಯ್ತಾ ಇರುವ ರಾಜ್ಯವನ್ನ ಮಹಾಮಳೆ ಮತ್ತೊಂದು ಸಂಕಷ್ಟಕ್ಕೆ ದೂಡಿದೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ 2 ವರ್ಷದ ಹಿಂದಿನ ಘನಘೋರ ದೃಶ್ಯ ಮರುಕಳಿಸ್ತಾ ಇರುವ ಆತಂಕ ಎದುರಾಗಿದೆ. 2018ರಲ್ಲಿ ಸೃಷ್ಟಿಯಾಗಿದ್ದ ಮಹಾಮಳೆ ಅವಾಂತರ ಮತ್ತೆ ಕೊಡಗು ಜಿಲ್ಲೆಯ ಜನರನ್ನ ಬೀದಿಗೆ ತಂದು ನಿಲ್ಲಿಸುತ್ತಿದೆ. ಉಕ್ಕಿ ಹರಿಯುತ್ತಿರೋ ನದಿ, ಧುಮ್ಮಿಕ್ಕಿ ನುಗ್ಗುತ್ತಿದೆ ಜಲಪಾತ. ತನ್ನ ವ್ಯಾಪ್ತಿ ಬಿಟ್ಟು ಜನವಸತಿ ಪ್ರದೇಶಕ್ಕೆ ಕೆರೆ ನೀರಿನ ಲಗ್ಗೆ. ಬೆಳೆ ಹಾಳು, ಬದುಕು ಬೀದಿಪಾಲು. ರಾಜ್ಯದ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಕೊಡಗಿನಲ್ಲಿ ಮರುಕಳಿಸಿದ 2018ರ ದುರಂತ. ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬಿರುಸುಗೊಂಡಿವೆ. 2 ದಿನಗಳ ಕಾಲ 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಮುಂಜಾಗೃತಾ ಕ್ರಮವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. 7 ಜಿಲ್ಲೆಗಳಲ್ಲಿ ತನ್ನ ಪ್ರತಾಪ ತೋರಿಸುತ್ತಿರೋ ಮಹಾಮಳೆ ಕೊಡಗಿನಲ್ಲಿ 2018ರ ಕರಾಳತೆಯನ್ನ ಮತ್ತೆ ಮರುಕಳಿಸುವಂತೆ ಮಾಡುತ್ತಿದೆ. ಕಾವೇರಿ ತವರೂರಲ್ಲಿ 5 ಕಣ್ಮರೆ. ಬ್ರಹ್ಮಗಿರಿ ಬೆಟ್ಟ ಕುಸಿದು ಕುಟುಂಬಗಳೇ ನಾಪತ್ತೆ. ಭೂಕುಸಿತ, ಗುಡ್ಡ ಕುಸಿತ, ಮನೆ ನೆಲಸಮ, ಕುಟುಂಬಸ್ಥರು ನಾಪತ್ತೆ. ಕಾವೇರಿ ಉದ್ಭವಿಸೋ ನಾಡು ಕೊಡಗಿನಲ್ಲಿ ಪ್ರತಿ ವರ್ಷ ಮಹಾಮಳೆಯಾದರೆ ಈ ಆತಂಕ ತಪ್ಪಲ್ಲ. 2018ರ ಘಟನೆ ಮತ್ತೆ ಮರುಕಳಿಸಿದೆ. ಜಿಲ್ಲೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ಮಹಾಮಳೆ 5 ಕಣ್ಮರೆಯಾಗುವಂತೆ ಮಾಡಿದೆ. ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಜನರ ಬದುಕಿನ ಮೇಲೆ ಕುಸಿದು ಅನಾಹುತ ಸೃಷ್ಟಿಸಿದೆ. 2 ಅರ್ಚಕ ಕುಟುಂಬದ 5 ಗುಡ್ಡ ಕುಸಿತದಿಂದ ನಾಪತ್ತೆಯಾಗಿದ್ದಾರೆ. ತಲಕಾವೇರಿಯಲ್ಲಿ ಕಾವೇರಿಗೆ ಪೂಜೆ ಸಲ್ಲಿಸುತ್ತಿದ್ದ ಪ್ರಧಾನ ಅರ್ಚಕರಾದ ನಾರಾಯಣ ಆಚಾರ್, ಅವರ ಪತ್ನಿ, ಅಣ್ಣ, 2 ಸಹಾಯಕ ಅರ್ಚಕರು ಮಣ್ಣಿನಡಿ ಸಿಲುಕಿರೋ ಶಂಕೆ ಇದೆ. ಸ್ಲೈಡ್ ಆಗಿದ್ದು, ಒಂದು ಮನೆಯಲ್ಲಿ 5 ಜನರು ಕೂಡ ಮಿಸ್ಸಿಂಗ್ ಆಗಿದ್ದು, ಮತ್ತೆ ಸ್ವಲ್ಪ ಜಾನುವಾರುಗಳಿಗೆ ಕೂಡ ಹಾನಿಯಾಗಿದ್ದು. ಅದಾದ್ಮೇಲೆ ಅಡ್ವಾನ್ಸ್ ಟೀಮು NDRF ಕೂಡ ಈಗಾಗಲೇ ಒಟ್ಟಿಗೆ ರೀಚ್ ಆಗಿದೆ. ಇನ್ನೊಂದು ಎಷ್ಟು ಬೇಗ ಮಟ್ಟಕ್ಕೆ ಆಗುತ್ತದೆ ಆ ಮಟ್ಟಕ್ಕೆ ರೆಸ್ಕ್ಯೂ ಆಪರೇಷನ್ ತಗೊಂಡು ಮುಂದಿನ ಮಾಡುತ್ತಿದೆ. ಮಳೆ ಕಡಿಮೆಯಾಗಲೆಂದು ಪೂಜೆ ಸಲ್ಲಿಸಿದ್ದ ಅರ್ಚಕರಾದ ನಾರಾಯಣಾಚಾರ್ ಮಳೆ ಪ್ರಮಾಣ ಕಡಿಮೆಯಾಗಲೆಂದು ನಿನ್ನೆಯಷ್ಟೇ ತಲಕಾವೇರಿಗೆ ಪೂಜೆ ಸಲ್ಲಿಸಿದ್ರು. ಆದ್ರೆ ಈ ಮೊರೆ ದೇವರಿಗೆ ಕೇಳಲೇ ಇಲ್ಲ ಅನ್ಸುತ್ತೆ. ಅರ್ಚಕರ ಜೊತೆಗೆ ಅವರ ಕುಟುಂಬ ಕಣ್ಮರೆಯಾಗಿದ್ದು ಮಳೆರಾಯ ಕರುಣೆ ತೋರದೆ ಕಂಟಕ ತಂದಿದ್ದಾನೆ. 30 ಜಾನುವಾರುಗಳು ಸಹ ನಾಪತ್ತೆ. ಗುಡ್ಡ ಬಿದ್ದ ಜಾಗದಲ್ಲಿ ಮನೆಗಳಿದ್ದ ಕುರುಹೇ ಕಾಣುತ್ತಿಲ್ಲ. ಗುಡ್ಡ ಕುಸಿತದ ಭೀಕರತೆ ಹೇಗಿದೆ ಅಂದ್ರೆ 8 ಎಕರೆಯಷ್ಟು ಜಾಗದ ಮೇಲೆ ಗುಡ್ಡ ಕುಸಿದಿದ್ದು ಇಲ್ಲಿ ಮನೆಗಳು ಇದ್ವೋ ಅನ್ನೋ ಕುರುಹುಗಳೇ ಪತ್ತೆ ಆಗ್ತಿಲ್ಲ. ಅಷ್ಟು ಭಯಾನಕವಾಗಿದೆ ಗುಡ್ಡ ಕುಸಿತದ ಜಾಗದಲ್ಲಿನ ದೃಶ್ಯಗಳು. ಅರ್ಚಕರ ಕುಟುಂಬದ ಜೊತೆಗೆ 30 ಜಾನುವಾರುಗಳು ಸಹ ನಾಪತ್ತೆಯಾಗಿವೆ ಎನ್ನಲಾಗ್ತಿದೆ. ಮನೆ ಇಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ. ಗುಡ್ಡೆಯಲ್ಲಿ ಒಂದು 50 ದನಗಳು ಇಲ್ಲೇ ಹಾಲ್ಟ್ ಮಾಡ್ತವೆ. ಅದೆಲ್ಲ ಒಂದು 25-30 ದನಗಳು ಇಲ್ಲೇ ಮನೆ ಎದುರೇ ಮಲ್ಕೊಳ್ತವೆ. ಅದು ಕೂಡ ಇಲ್ಲಿ ನೆಲಸಮ ಮಣ್ಣಿನ ಅಡಿಗೆ ಹೋಗಲಿಕ್ಕೆ ಸಾಕು. ಮತ್ತು ವೆಹಿಕಲ್ಗಳು ಹಾಗೆ ಬಹಳ ನಮ್ಮ 5 ಜನ ಜೀವ ಇಲ್ಲಿ ಹೋಗಿ ಈ ಕ್ಷೇತ್ರದಲ್ಲಿ ಹೋಗಿದ್ದರಿಂದ ನಮಗೆ ಬಹಳ ಒಂದು ಆಘಾತ. ದುರ್ಗಮ ಜಾಗದಲ್ಲಿ NDRF ಹರಸಾಹಸ. 10 ಕಿಲೋಮೀಟರ್ ನಡೆದುಕೊಂಡೇ ಹೊರಟ DC SP. ಒಂದೆಡೆ ಮಳೆರಾಯನ ಅಬ್ಬರ, ಮತ್ತೊಂದೆಡೆ ವಿಧಿಯಾಟ. ಭಾರಿ ಮಳೆಯಿಂದ ರಸ್ತೆಗಳೆಲ್ಲ ಕೆಸರುಗದ್ದೆಗಳಂತಾಗಿವೆ. ಗುಡ್ಡ ಕುಸಿತವಾಗಿರೋ ಬ್ರಹ್ಮಗಿರಿ ಬೆಟ್ಟ ಜಾಗಕ್ಕೆ NDRF ದುರ್ಗಮ ಹಾದಿಯಲ್ಲೇ ಸಾಗಿ ರಕ್ಷಣಾ ಕಾರ್ಯಕ್ಕೆ ಇಳಿಯಿತು. DC ಮತ್ತು SP ಮಳೆಯಲ್ಲಿ 10 ಕಿಲೋಮೀಟರ್ ನಡೆದು ಹೋದ್ರು. ಭಾರಿ ಮಂಜು, ಅಲ್ಲಲ್ಲಿ ಗುಡ್ಡ ಕುಸಿತ, ಮರಗಳು ಉರುಳಿ ಬಿದ್ದಿರೋದ್ರಿಂದ ರಕ್ಷಣಾ ಕಾರ್ಯಕ್ಕೆ 108 ಅಡ್ಡಿ. JCB ಕೂಡ ತೆಗೆದುಕೊಂಡು ಹೋಗಲಾಗದಂತಹ ಸ್ಥಿತಿ. ಮಳೆ ಅಬ್ಬರಕ್ಕೆ ಭಾಗಮಂಡಲ ಜಲಾವೃತ. ಗ್ರಾಮಗಳು ಮುಳುಗಡೆ, ಬೆಳೆಗಳು ನಾಶ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸುತ್ತಿದೆ. ಕಾವೇರಿ ಉಕ್ಕಿ ಹರಿಯುತ್ತಿದ್ದಾಳೆ. ತನ್ನ ತೆಕ್ಕೆಗೆ ಸಿಕ್ಕಿದ್ದೆಲ್ಲವನ್ನ ಹೊತ್ತೊಯ್ತಿದ್ದಾಳೆ. ಭಾಗಮಂಡಲ ಮುಳುಗಡೆಯಾಗಿದೆ. ಕುಶಾಲನಗರದ ಸಾಯಿ ಬಡಾವಣೆ ಜಲಾವೃತವಾಗಿದೆ. ಕರಡಿಗೋಡು ಗ್ರಾಮದಲ್ಲಿ ಜನ ಮನೆ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಾರೆ. ಒಂದು ಕಡೆ ಮಳೆ ಹೊಡೆತ, ಇನ್ನೊಂದೆಡೆ ಗುಡ್ಡ ಕುಸಿತಕ್ಕೆ ಜನ ವರುಣನ ಹೊಡೆತಕ್ಕೆ ಒದ್ದಾಡುತ್ತಿದ್ದಾರೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.
1 ವರ್ಷದ ಹಿಂದೆ ಆದ ಮಹಾಮಳೆಯ ಗಾಯವೇ ಇನ್ನೂ ಮಾಸಿಲ್ಲ. ಆಗಲೇ ಜಲರಾಕ್ಷಸ ಅಬ್ಬರಿಸೋದಿಕ್ಕೆ ಶುರು ಮಾಡಿದ್ದಾನೆ. ರಾತ್ರಿ ಹಗಲು ಅನ್ನದೇ ಧಾರಾಕಾರ ಮಳೆಯಾಗ್ತಿದ್ದು ನೂರಾರು ಎಕರೆಯ ಬೆಳೆ ದಿಕ್ಕುಪಾಲಾಗಿದೆ. ಜಲಾಸುರನ ಹೊಡೆತಕ್ಕೆ ಉತ್ತರದ ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ಮಳೆ ಮಳೆ ಮಳೆ. ಉತ್ತರ ಕರ್ನಾಟಕ ಜನ ಕಳೆದ ವರ್ಷದ ಪ್ರವಾಹವನ್ನೇ ಇನ್ನೂ ಅರಗಿಸಿಕೊಂಡಿಲ್ಲ. ಅಷ್ಟರಲ್ಲಿ ಮತ್ತೆ ಜಲಕಿಂಕರನ ನರ್ತನ ಶುರುವಾಗಿದೆ. ರಾತ್ರಿ ಹಗಲು ಎನ್ನದೇ ಮಹಾಮಳೆ ಸುರಿಯುತ್ತಿದ್ದು ನದಿ ಹಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ಆಗಸ್ಟ್ ತಿಂಗಳು ಬಂತಂದ್ರೆ ಬೆಳಗಾವಿ ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಈ ವರ್ಷವೂ ಸಹ 2018ರ ಮಳೆ ಇತಿಹಾಸ ಮರುಕಳಿಸೋ ಸೂಚನೆ ಸಿಗ್ತಿದೆ. ಖಾನಾಪುರ ತಾಲೂಕಿನಲ್ಲಿ 20ಕ್ಕೂ ಹೆಚ್ಚು ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದ್ದು 30ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಬಂದಾಗಿದೆ. ಯುವಕರ ಹುಚ್ಚಾಟ ನೋಡಿ. ಉಕ್ಕಿ ಹರಿತಿರೋ ನದಿಯಲ್ಲಿ ಕಟ್ಟಿಗೆ ತೆಗೆಯೋದಕ್ಕೆ ಸೇತುವೆ ಕೆಳಗೆ ಇಳಿದಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಸಾವು ಕಟ್ಟಿಟ್ಟ ಬುತ್ತಿ. ಅಬ್ಬಬ್ಬಾ, ನಿಜಕ್ಕೂ ಈ ಅಜ್ಜನ ಧೈರ್ಯವನ್ನ ಮೆಚ್ಚಲೇಬೇಕು. ಪಾಂಡರ್ರಿ ನದಿಯ ಮಧ್ಯದಲ್ಲಿ ಸಿಲುಕಿದ್ದ ಈ ವೃದ್ಧ ಮರವೇರಿ ಕುಳಿತಿದ್ದಾನೆ. ಅಜ್ಜನ ಕೂಗಾಟ ಚೀರಾಟ ಕೇಳಿದ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಿದ್ದಾರೆ. 3 ಗಂಟೆ ಕಾರ್ಯಾಚರಣೆ ಬಳಿಕ ವೃದ್ಧನನ್ನ ರಕ್ಷಿಸಲಾಗಿದೆ. ಮಹಾಮಳೆಗೆ ತತ್ತರಿಸಿದ ಚಿಕ್ಕೋಡಿ. ಮಹಾರಾಷ್ಟ್ರ ಹಾಗೂ ಚಿಕ್ಕೋಡಿಯಲ್ಲಿ ಸುರಿಯುತ್ತಿರೋ ಮಹಾಮಳೆ ಜನರ ನಿದ್ದೆಗೆಡಿಸಿದೆ. ಕೃಷ್ಣ, ದೂದ್ಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗಿದ್ದು 10 ಹಳ್ಳಿಗಳ ಸಂಪರ್ಕ ಬಂದಾಗಿದೆ. ಎರಡು ಜಿಲ್ಲೆ ಜನರ ನಿದ್ದೆಗೆಡಿಸಿದ ಬೆಣ್ಣೆಹಳ್ಳ. ಗದಗ, ಧಾರವಾಡ, ಹುಬ್ಬಳ್ಳಿಯಲ್ಲಿ ಬೆಣ್ಣೆಹಳ್ಳ ಸೃಷ್ಟಿಸಿರೋ ಅವಾಂತರ ಅಷ್ಟಿಷ್ಟಲ್ಲ. ಗದಗ ಜಿಲ್ಲೆಯ ರೋಣ ಹಾಗೂ ನರಗುಂದ ಸಂಪರ್ಕ ಬಂದಾಗಿದ್ದು ಯಾವಗಲ್ ಸೇತುವೆ ಮೇಲೆ ನೀರು ನುಗ್ಗಿದೆ. 100 ಎಕರೆ ಹೆಸರು, ಹತ್ತಿ, ಗೋವಿನ ಜೋಳ ಸಹ ಕೊಚ್ಚಿ ಹೋಗಿದೆ. ನಾವು ಹೆಸರು ಹಾಕ್ತೇವೆ ಸರ್. ಹೆಸರು ಬದಲಾವಣೆ ಒಂದು 20-25 ಸಾವಿರ ರೂಪಾಯಿ ಆಗುತ್ತೆ ಸರ್ ಖರ್ಚಾಗಿದ್ದು. ಈಗೆಲ್ಲ ಲಾಸ್ ಆಗ್ತದೆ ಸರ್. ಇನ್ನೊಂದು 4-5 ದಿವಸ ಬರ್ತದೆ. ಧಾರವಾಡದಲ್ಲೂ ಜಲಾಸುರ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ದುಪ್ಪರಿ ಹಳ್ಳಕ್ಕೆ ಕಟ್ಟಿದ ಸೇತುವೆ ಮುಳುಗಡೆಯಾಗಿದ್ದು ಸವದತ್ತಿಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಸಂಪೂರ್ಣ ಬಂದಾಗಿದೆ. ರೈತರ ಬೆಳೆಯಂತೂ ದಿಕ್ಕಾಪಾಲಾಗಿ ಹೋಗಿದೆ. ಹುಚ್ಚೆದ್ದು ಹರಿಯೋ ನೀರು ನೋಡ್ತಿದ್ರೇನೆ ಎದೆ ಜಲ್ಲನ್ನುತ್ತೆ. ಅಂಥದ್ರಲ್ಲಿ ಬೆಣ್ಣೆಹಳ್ಳದಲ್ಲಿ ಸರ್ಕಸ್ ಮಾಡಲು ಹೋದ ಟಿಪ್ಪರ್ ಚಾಲಕ ಸಾವಿನ ಕದ ತಟ್ಟಿ ಬಂದಿದ್ದಾನೆ. ಕೊಚ್ಚಿ ಹೋಯ್ತು ಬೆಳೆ, 37 ಮನೆ ನೆಲಸಮ. ಧಾರವಾಡ ರೈತರ ಸ್ಥಿತಿ ಮತ್ತೆ ಬೀದಿಗೆ ಬಿದ್ದಿದೆ. ಹತ್ತಿ, ಹೆಸರು, ಶೇಂಗಾ, ಈರುಳ್ಳಿ ಬೆಳೆ ದಿಕ್ಕಾಪಾಲಾಗಿದ್ದು ಸುತ್ತಗಟ್ಟಿ, ಹಿರೇಸೂರು, ಮಾವನೂರು, ಕಟ್ನೂರು, ನೊಲ್ವಿಯಲ್ಲಂತೂ ರಕ್ಕಸ ಮಳೆಗೆ 37 ಮನೆಗಳು ನೆಲಕಚ್ಚಿವೆ. ಯಾದಗಿರಿ, ಹಾವೇರಿಯಲ್ಲೂ ವರುಣನ ನರ್ತನ. ಮಹಾರಾಷ್ಟ್ರದ ಮಳೆ ಯಾದಗಿರಿ ಜನರ ನಿದ್ದೆಗೆಡಿಸಿದೆ. ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿತ್ತು. ಕೃಷ್ಣಾ ನದಿಗೆ 18,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಹಾವೇರಿಯಲ್ಲೂ ನಿನ್ನೆ ಸುರಿದ ಯಮರೂಪಿ ಮಳೆಗೆ 73 ಮನೆಗಳಿಗೆ ಹಾನಿಯಾಗಿದೆ. ಇನ್ನು ರಾಯಚೂರಿಗೂ ಸಹ ಮುಂಬೈ ಮಳೆ ಕಂಟಕವಾಗಿದ್ದು ಜನ ಕಂಗಾಲಾಗಿದ್ದಾರೆ. ಒಟ್ನಲ್ಲಿ ಕೊರೋನಾ ಹೊತ್ತಲ್ಲೇ ಕರುನಾಡಿಗೆ ರಕ್ಕಸ ಮಳೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಮಳೆಯಲ್ಲಿ ಮುಳುಗಿ ಹೋಗ್ತಿವೆ. ಒಂದಲ್ಲ ಎರಡಲ್ಲ, ರಾಜ್ಯದ 7 ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್ ಘೋಷಣೆಯಾಗಿದೆ. ಆಶ್ಚರ್ಯ ಅಂದ್ರೆ ಈ 7 ಜಿಲ್ಲೆಗಳಲ್ಲೂ ಇವತ್ತು ಭೀಕರ ಮಳೆ, ಸಾವು ನೋವಾಗಿದೆ. ಜೊತೆಗೆ ಹಲವರ ಬದುಕೆ ಕೊಚ್ಚಿ ಹೋಗಿದೆ. ಆಕಾಶದಲ್ಲಿ ತೇಲುವ ಮೋಡಗಳೆಲ್ಲ ಭೂಮಿಗೆ ಅಪ್ಪಳಿಸುತ್ತಿವೆ. ಮಲೆನಾಡು ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಮಳೆರಾಯ ರೌದ್ರ ತಾಂಡವ ಶುರು ಮಾಡಿದ್ದಾನೆ. ಯಾವಾಗ, ಹೇಗೆ, ಎಲ್ಲಿಂದ, ಯಾವ ರೀತಿ ನೀರು ನುಗ್ಗಿ ಬರುತ್ತೋ ಅನ್ನೋ ಆತಂಕ, ಭಯ ಹೆಚ್ಚಾಗ್ತಿದೆ. ಹಾಗಾಗಿನೇ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ಎಚ್ಚರಿಕೆ ಕೊಡಲಾಗಿದೆ. ಕೊಡಗು, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಶಿವಮೊಗ್ಗ ಈ 7 ಜಿಲ್ಲೆಗಳಲ್ಲಿ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮತ್ತು ಹವಾಮಾನ ಇಲಾಖೆ ಯಾರೂ ಊಹಿಸಲಾಗದ ಮಳೆ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ 7 ಜಿಲ್ಲೆಗಳಲ್ಲೂ ಮಿತಿ ಮೀರಿ ಮಳೆಯಾಗ್ತಿದೆ. ರೆಡ್ ಅಲರ್ಟ್ ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನ 5 ಕಡೆ ಗುಡ್ಡ ಕುಸಿದಿದೆ. ರಸ್ತೆಗೆ ಬಿದ್ದಿರುವ ಮರ, ಮಣ್ಣು, ಬಂಡೆಗಳನ್ನ ತೆರವುಗೊಳಿಸಲಾಗ್ತಿದೆ. ಹೊರನಾಡು ಶೃಂಗೇರಿ ರಸ್ತೆಯಲ್ಲೂ ಗುಡ್ಡ ಕುಸಿದಿದೆ. ಜಲದುರ್ಗ ರಾಜ್ಯ ಹೆದ್ದಾರಿ 27 ಯಾವಾಗ ಕುಸಿಯುತ್ತೋ ಗೊತ್ತಿಲ್ಲ. ಬಂಕೇನಹಳ್ಳಿ ರಸ್ತೆ ಸರ್ವನಾಶ ಆಗಿದ್ದು, ನೀರಿನ ರಭಸಕ್ಕೆ ರಸ್ತೆ ಕೊಚ್ಚಿ ಹೋಗಿದೆ. ಬಿನ್ನಾಡಿಯಲ್ಲಿ ಶೆಡ್ಗಳು, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಕಳಸ ಕೊಪ್ಪದಲ್ಲಿ ಮರಗಳು ರಸ್ತೆಯನ್ನೇ ನುಂಗಿ ಹಾಕಿವೆ. ಬಾಳೆಹೊನ್ನೂರಲ್ಲಿ ಮನೆಗಳು, ಅಂಗಡಿಗಳೆಲ್ಲ ಜಲಸಮಾಧಿಯಾಗಿವೆ. ಮಗ್ಗಲಮಕ್ಕಿಯಲ್ಲಿ ಬಾಳೆ ತೋಟವನ್ನೇ ಮಳೆ ನೀರು ನುಂಗಿ ಹಾಕಿದೆ. ರೆಡ್ ಅಲರ್ಟ್ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲರಾಕ್ಷಸ ಪ್ರತಿ ಬಾರಿಯೂ ಅಟ್ಟಹಾಸ ಮಾಡುತ್ತಿದ್ದಾನೆ. ಮಳೆ ಜೊತೆ ಬಿರುಗಾಳಿಯೂ ಇದೆ. ಬಿಸಿಲೇಘಾಟಲ್ಲಿ ಗುಡ್ಡಗಳು ಕುಸಿದಿದ್ದು, ಹಲವು ಮನೆಗಳು ಜಖಂ ಆಗಿವೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಮುಚ್ಚಿ ಹೋಗಿದೆ. ಪುತ್ತೂರು ಸೇರಿದಂತೆ ಬಹುತೇಕ ಸಮುದ್ರ ತೀರ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಿದ್ದು, ಕಡಲಿನ ಕೊರೆತಕ್ಕೆ ಕಲ್ಲು ಬಂಡೆಗಳನ್ನ ಹಾಕಿದ್ರೂ ಬಂಡೆಗಳನ್ನೇ ಸೀಳಿ ಬಂದ ಅಲೆಗಳು ರಸ್ತೆಗಳನ್ನೇ ಆಹುತಿ ಪಡೆದಿವೆ. ರೆಡ್ ಅಲರ್ಟ್ ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಾರಾಹಿ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಎದುರಾಗಿದೆ. ಅತ್ತ ಪಡುಕೆರೆಯಲ್ಲಿ ಕಡಲ್ಕೊರೆತ ಉಂಟಾಗಿದೆ. 4 ರಿಂದ 5 ಮೀಟರ್ ಎತ್ತರದ ಅಲೆಗಳು ಅಪ್ಪಳಿಸ್ತಾ ಇವೆ. ಯಾವಾಗ ಸಮುದ್ರ ಅಬ್ಬರಿಸಿ ಬೊಬ್ಬೆ ಹಾಕುತ್ತೋ ಅನ್ನುವ ಆತಂಕ ಉಂಟಾಗಿದೆ. ರೆಡ್ ಅಲರ್ಟ್ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಭಾರೀ ಮಳೆ ಗಾಳಿಗೆ ಮನೆ ಗೋಡೆ ಕುಸಿದಿದೆ. ಅದೃಷ್ಟ ಚೆನ್ನಾಗಿತ್ತು, ಮನೆಯಲ್ಲಿದ್ದ ಮಗು ಮತ್ತು ತಾಯಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಅದೇ ಕುಟುಂಬದ 6 ಜನರಿಗೆ ಗಂಭೀರ ಗಾಯಗಳಾಗಿವೆ. ರೆಡ್ ಅಲರ್ಟ್ ಹಾಸನ. ಹಾಸನದ ಕಟ್ಟೇಪುರ ಡ್ಯಾಂನಿಂದ ಹೇಗೆ ನೀರು ಹರಿದು ಹೋಗ್ತಿದೆ ನೋಡಿ. 12 ದಿನ ಹೀಗೆ ಮಳೆ ಆಗಿಬಿಟ್ರೆ 100 ಎಕರೆ ಬೆಳೆನಾಶ ಆಗುವ ಭಯ. ಇನ್ನು ಸಕಲೇಶಪುರ ಭಾಗದಲ್ಲಿ ದೇವಸ್ಥಾನವೇ ಮುಳುಗಿ ಹೋಗಿದೆ. ಹಲವೆಡೆ ಮರಗಳು ಪದೇ ಪದೇ ಬೀಳ್ತಾ ಇದ್ದು, ವಾಹನ ಸವಾರರ ಪಾಡು ಹೇಳಲು ತೀರದಂತಾಗಿದೆ. ಇನ್ನೊಂದು ಕಡೆ ತೋಟದಲ್ಲಿ ಹಾಕಿದ್ದ ನಿರ್ಮಾಣ ಹಂತದ ಮನೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ರೆಡ್ ಅಲರ್ಟ್ ಕಾರವಾರ. ಉತ್ತರ ಕನ್ನಡದ ಗಂಗಾವಳಿ, ಕಾಳಿ, ಅಘನಾಶಿನಿ ನದಿಗಳು ತುಂಬಿ ಹರಿತಿವೆ. ಅಂಕೋಲಾದ ಐಗಳ ಕೂರ್ವೆ ದ್ವೀಪ ಗ್ರಾಮಕ್ಕೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 63 ಸಂಪೂರ್ಣ ಬಂದ್ ಆಗಿದೆ. ಹೊನ್ನಾವರದ ಸುಂಕಸಾಳದಲ್ಲಿ ನಿನ್ನೆ ನದಿ ನೀರಿಗೆ ಕೊಚ್ಚಿ ಹೋಗಿದ್ದ 30 ವರ್ಷದ ಸಂತೋಷ್ ನಾಯ್ಕ್ ಎಂಬ ಬೈಕ್ ಸವಾರ ಇವತ್ತು ಶವವಾಗಿ ಸಿಕ್ಕಿದ್ದಾನೆ. ಐಗಳ ಕೂರ್ವೆ, ಹಿಚ್ಕಡ ಕೂರ್ವೆ ಭಾಗದ ಜನರನ್ನ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದೆ. ಮಳೆ ಅಲರ್ಟ್ ಮೈಸೂರು. ಇನ್ನು ಮೈಸೂರಿನಲ್ಲೂ ಜೋರು ಮಳೆಯಾಗ್ತಿದೆ. ಹುಣಸೂರಿನ ಲಕ್ಷ್ಮಣ ತೀರ್ಥ ನದಿ ಹರಿಯುವ ಭಾಗದ ಹಳ್ಳಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಹೊಲಗದ್ದೆಗಳಿಗೆಲ್ಲ ನೀರು ನುಗ್ಗಿದ್ದು, ದೋಣಿ ಮೂಲಕ ಅಳಿದುಳಿದ ಮೆಕ್ಕೆಜೋಳವನ್ನ ಸಂಗ್ರಹ ಮಾಡುತ್ತಿದ್ದಾರೆ ರೈತರು. ಕೆಆರ್ಎಸ್ ಸಂಪೂರ್ಣ ಭರ್ತಿಯಾಗಿದೆ. ನಂಜನಗೂಡಿನ ಸ್ನಾನಘಟ್ಟವು ಬಹುತೇಕ ಮುಳುಗಡೆಯಾಗಿದೆ. ಚುಂಚನಕಟ್ಟೆ ಹೊಳೆ ಅಬ್ಬರಿಸುತ್ತಿದೆ. ಒಟ್ನಲ್ಲಿ 7 ಜಿಲ್ಲೆಗಳಲ್ಲಿ ಸಂಪೂರ್ಣ ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಇನ್ನೂ 3-4 ದಿನ ಹೀಗೆ ಮಹಾಮಳೆಯಾದ್ರೆ ಇನ್ನೆಷ್ಟು ಸಾವು ನೋವು ಆಗುತ್ತೋ ಏನೋ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ, ಇನ್ನೊಂದು ಕಡೆ ಕೊರೋನಾ ಸೋಂಕು ಕೇಕೆ ಹಾಕ್ತಾ ಇದೆ. ಇದರ ಮಧ್ಯೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ದುಡ್ಡಿದೆ ಅಂತ ಹೇಳ್ತಾ ಇದೆ ಸರ್ಕಾರ. ಪ್ರವಾಹ ನಿಭಾಯಿಸೋಕೆ ಒಂದಷ್ಟು ಪ್ಲಾನ್ ಅನ್ನ ಹಾಕಿದೆ. ಹಾಗಾದ್ರೆ ಆ ಪ್ಲಾನ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮನೆಗೆ ಅಲ್ಪ ಸ್ವಲ್ಪ ಹಾನಿಯಾಗಿದ್ರೆ 10,000 ರೂಪಾಯಿ, ಸಂಪೂರ್ಣ ಮನೆ ಏನಾದ್ರೂ ಹಾನಿ ಆದ್ರೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು ಸರ್ಕಾರದ ಖಜಾನೆಯಲ್ಲಿ 1268 ಕೋಟಿ ರೂಪಾಯಿಯನ್ನ ತುರ್ತು ಪರಿಹಾರಕ್ಕೆ ಅಂತ ಕೊಡೋದಕ್ಕೆ 50 ಕೋಟಿಯನ್ನ ಈಗಾಗಲೇ ಮೀಸಲಿಡಲಾಗಿದೆ. ಮಳೆಗೆ 10 ಜನ ಹಾಗೆಯೇ 12 ಜಾನುವಾರುಗಳು ಸಾವನ್ನಪ್ಪಿವೆ. 9 ಜಿಲ್ಲೆಗಳಲ್ಲಿ 12 ಸಂತ್ರಸ್ತರ ಕೇಂದ್ರಗಳನ್ನ ಆಲ್ರೆಡಿ ಈಗಾಗಲೇ ಈ ಮಳೆಗೋಸ್ಕರ ತೆರೆಯಲಾಗಿದೆ. ಅಲ್ಲಿ ಸಂತ್ರಸ್ತರು ಇದ್ದಾರೆ. ಇನ್ನು 12 ಸಂತ್ರಸ್ತ ಕೇಂದ್ರಗಳಲ್ಲಿ 262 ಜನ ಇದ್ದಾರೆ ಈಗಾಗಲೇ. ಈ ಮೂಲಕ ಈ ಒಟ್ಟಾರೆ ಮಳೆಯಲ್ಲಿ 375 ಮನೆಗಳಿಗೆ ಹಾನಿಯಾಗಿದೆ. ಹಾಗೆಯೇ 12 ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಗಂಜಿ ಕೇಂದ್ರಗಳನ್ನ ಕೂಡ ತೆರೆಯಲಾಗಿದೆ. ಇನ್ನು ಬೆಳೆ ಹಾನಿ ಏನಾದ್ರೂ ಆಗಿದ್ರೆ ಸರ್ವೆಯನ್ನ ಆಧರಿಸಿ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಹಾಗಾದ್ರೆ ಆರ್ ಅಶೋಕ್ ಅವರು ಇವತ್ತು ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಿನ್ನೆನೂ ಕೂಡ ನನ್ನ ಜೊತೆ ಮಾತಾಡಿದಾಗ ಹಣದ ಕೊರತೆ ಯಾವುದೇ ಸಂದರ್ಭದಲ್ಲಿ ಆಗಬಾರ್ದು, ಎಷ್ಟೇ ಹಣ ಬೇಕಾದರೂ ಬಿಡುಗಡೆಯನ್ನ ಮಾಡುವಂತಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಇಮಿಡಿಯೇಟ್ ಆಗಿ ಈ ಮನೆ ಬಿದ್ದಂತವ್ರಿಗೆ ಇಮಿಡಿಯೇಟ್ ಆಗಿ 10,000 ರೂಪಾಯಿ ಕೊಟ್ಬಿಡಿ, ಯಾವುದೇ ಲೆಕ್ಕ ಗಿಕ್ಕ ಏನು ಕೇಳಬೇಡಿ, ಇಮಿಡಿಯೇಟ್ 10,000 ಕೊಟ್ಬಿಡಿ. ಉಳಿದಿದ್ದು ಏನು ಡ್ಯಾಮೇಜ್ ಎಸ್ಟಿಮೇಟ್ ಮಾಡಿ ಉಳಿದಂತ ಹಣವನ್ನು ಕೊಟ್ಬಿಡಿ. ಒಟ್ಟು 1268.36 ಕೋಟಿ ಹಣ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಟ್ಟಿದ್ದೀರಿ. NDRF ತಂಡ ಈಗಾಗಲೇ 3 ಜಿಲ್ಲೆಗಳಿಗೆ ಬಂದಿದೆ. ಕೊಡಗು ಮತ್ತು ಉಡುಪಿ ಮತ್ತು ಬೆಳಗಾಮಲ್ಲಿ ಬಂದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅಷ್ಟನ್ನು ತೆಗೆದುಕೊಳ್ತೀವಿ. ಮುಂಜಾಗ್ರತಾ ಕ್ರಮಗಳನ್ನಂತೂ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಸ್ಥಳಾಂತರ ಮಾಡೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಸ್ಥಳಾಂತರ ಆಗಿ ಅಂತ ಹೇಳ್ತಾ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಮಳೆಯ ಸಂದರ್ಭದಲ್ಲಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಮಳೆ ಪ್ರವಾಹವನ್ನ ಸೃಷ್ಟಿಸ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಲ ಪ್ರವಾಹವೇ ಆಗ್ತಾ ಇದೆ. ಇದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ಮಳೆ. ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಮುಂಬೈನಲ್ಲಿ ಮಹಾಮಳೆಗೆ ನಗರದ ರಸ್ತೆಗಳೇ ಬಿರುಕು ಬಿಟ್ಟಿವೆ. ಎತ್ತರದಲ್ಲಿದ್ದ ರಸ್ತೆಗಳೆಲ್ಲವೂ ಕುಸಿದಿದೆ. ನಗರದ ರಸ್ತೆಯಲ್ಲೂ ನೀರು ತುಂಬಿದೆ. ಇನ್ನು ಮುಂಬೈನಲ್ಲಿ ಮಳೆ ಯಾವ ಮಟ್ಟಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಸಾಕು. ನೋಡಿ, ಬಸ್ಗಳೇ ಯಾವ ರೀತಿಯಾಗಿ ಮುಳುಗಿ ಹೋಗುವ ಮಟ್ಟಿಗೆ ಇದೆ ಅನ್ನೋದನ್ನ. ಸಿಟಿ ಭಾಗದಲ್ಲಿ ಎಲ್ಲಾ ಕಡೆ ಕೂಡ ನೀರು ನಿಂತಿದೆ. ಎಲ್ಲಾ ಬಸ್ಗಳು ಮಾತ್ರ ಅಲ್ಲ, ಎಲ್ಲಾ ವೆಹಿಕಲ್ಗಳು ಕೂಡ ಆಲ್ಮೋಸ್ಟ್ ಮುಳುಗಿ ಹೋಗುವಂತಹ ಹಂತದಲ್ಲಿದೆ. ಮುಂಬೈನಲ್ಲಂತೂ ಮಹಾ ಮಳೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಇನ್ನು ಕೇರಳದ ಇಡುಕ್ಕಿ, ಮಲಪ್ಪುರಂ ಸೇರಿ ಹಲವು ಜಿಲ್ಲೆಗಳಲ್ಲಿ ನಗರಗಳೆಲ್ಲ ಜಲಾವೃತವಾಗಿದೆ. ಹೊಸದಾಗಿ ಕಟ್ತಾ ಇದ್ದ ಸೇತುವೆಯೇ ಕೊಚ್ಚಿ ಹೋಗಿ ನೂರಾರು ಮನೆಗಳು ಜಲಾವೃತವಾಗಿದೆ. ಇನ್ನು ಕೊರೋನಾ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯದಲ್ಲಿ ಇವತ್ತು ಸಹ ಕೊರೋನಾ ಸೋಂಕಿತರ ಸಂಖ್ಯೆ 6,000 ಗಡಿ ದಾಟಿದೆ. ಒಂದೇ ದಿನ 6,805 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಇವತ್ತು ರಾಜ್ಯದಲ್ಲಿ 93 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 1,58,254ಕ್ಕೆ ಏರಿಕೆಯಾಗಿದೆ. ಇನ್ನು 5,602 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದು, ಇವರಿಗೆ ಡಿಸ್ಚಾರ್ಜ್ ಆದವರ ಸಂಖ್ಯೆ 80,281ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಒಟ್ಟು ಸಾವಿನ ಪ್ರಮಾಣ 2,897ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಇವತ್ತು 2,544 ಸೋಂಕಿತರು ಪತ್ತೆಯಾಗಿದ್ದು 15 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ.
ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ 10 ದಿನಗಳ ಕಾಲ ಮುಂಗಾರು ಅಧಿವೇಶನವನ್ನು ನಡೆಸೋದಕ್ಕೆ ಸರ್ಕಾರ ತಯಾರಿಯನ್ನ ಮಾಡ್ತಾ ಇದ್ದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿ ಕೊಟ್ಟಿದ್ರು ಇವತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಸಚಿವರು ಮತ್ತು ಶಾಸಕರಿಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಶಾಸಕರು ಕೂರುವ ಕುರ್ಚಿಗಳ ನಡುವೆ ಗ್ಲಾಸ್ನ ಶೀಲ್ಡ್ ಅಳವಡಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಪ್ಲಾನ್ ಮಾಡಲಾಗಿದ್ದು ಎಲ್ಲವನ್ನ ಸ್ಪೀಕರ್ ವೀಕ್ಷಣೆ ಮಾಡಿದ್ರು. ಇನ್ನಷ್ಟು ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.